ಇದು ಒಂದ್ಸಲ ಪರಿಶೀಲನೆ ಮಾಡ್ತಾ ಇದ್ದೆ ವೀಕ್ಷಕರೇ, ನೋಡಿ ಇದು ಈಗ ಇಲ್ಲೊಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ, ಪ್ರೊಟೆಕ್ಟ್ ವಾಲ್ ಮಾಡ್ತಾ ಇದ್ದಾರೆ. ನೀವೆಲ್ಲ ಗಮನಿಸಬಹುದು, ಈಗ ಹೀಗೆ ಹಿಂಗ ಸ್ಲ್ಯಾಂಟ್ ಆಗಿದೆ. ಇದನ್ನ ಪ್ಯಾರಲಲ್ ಮಾಡಿ, ಅಂದ್ರೆ ಸಮಾನಾಂತರ ಅರ್ತ್ ಎಕ್ವಿಷನ್ ಮಾಡಿ ಕೆಳಗಡೆ ಮೊಹರಮ್ ಅಂದ್ರೆ ಬೋರ್ಡರ್ಸ್ ಗಳನ್ನ ಫಿಲ್ಲಿಂಗ್ ಮಾಡಿ ಇಲ್ಲಿ ನೀಟಾಗಿ ಧ್ವಂಸ ಮಾಡಿ ಅಲ್ಲಿ ಒಳ್ಳೆ 40 mm ಇಂದ ಅಥವಾ 20 mm ಇಂದ ಇದನ್ನ ಕಾಂಕ್ರೀಟ್ ಲೇವಲ್ ಆಗಿ ಸರ್ಫೇಸ್ ಅನ್ನ ಅಂದ್ರೆ ತಳನ ಸರ್ಫೇಸ್ ಅನ್ನ ಲೇವಲ್ ಮಾಡಿ ಸೆಂಟ್ರಿಂಗ್ ಹೊಡೆದು ಪ್ರೊಟೆಕ್ಟ್ ವಾಲ್ ಕೆಲಸ ಮಾಡಬೇಕಾಗಿತ್ತು. ಇಲ್ಲಿ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇದೇನಾಗಿತ್ತು ಅಂದ್ರೆ ಯಾರೋ ಬೇರೆ ರಾಜ್ಯದವರು ಬಂದು ಇಲ್ಲಿ ಕೆಲಸ ಮಾಡಕಂತಾರ, ಮಹಾರಾಷ್ಟ್ರ ರಾಜ್ಯದವ್ರು ಬಂದು ಇಲ್ಲಿ ಕೆಲಸ ಮಾಡಕಂತಾರ. ಅವ್ರ ಭಾಷೆ ಹಿಂದಿ, ಅವ್ರು ಮಾಡಿದ್ದ ಬಂತು ಏನ್ ಕೆಲಸ ಮಾಡಕಂತಾರ ಕೇಳೋದಿಲ್ಲ. ಇಲ್ಲಿ ಕೆಲಸ ಮಾಡ್ತೀವಿ, ಇವತ್ತು ಕಾಂಕ್ರೀಟ್ ಹಾಕ್ಯಾರ, ನಾಳೆ ಸೆಂಟ್ರಿಂಗ್ ಹೊಡಿತಾರ. ಅದಕ್ಕೆ ಕಾಂಕ್ರೀಟ್ ಕ್ಯೂರಿಂಗೇ ಇಲ್ಲ. ಅಲ್ಲಿ ಒಂದು ಟ್ಯಾಂಕ್ ನೀರು ನಿಂದ್ರಿಸ್ಯಾರ, ಅದನ್ನ ಸ್ಪ್ರೇ ಮಾಡ್ತಾರ. ಇಂಥದೊಂದು ದುರ್ದೈವ ಈ ಬದಾಮಿ ತಾಲೂಕಿನೊಳಗೆ ಇಂಥದೊಂದು ಪ್ರಾಜೆಕ್ಟ್ ಆಗತ್ತಂದ್ರ ನಮ್ಮ ಮಂದಿ ತಲೆ ಕೆಡ್ಸ್ಕೊಂಡು ನಿಂತಿಲ್ಲ. ನಮ್ಮ ಜನಪ್ರತಿನಿಧಿಗಳಂದ್ರೆ ಕೇರೆ ಮಾಡಲ್ಲ. ಸಾರ್ವಜನಿಕವಾಗಿ ಯಾವುದೇ ರೀತಿಯಿಂದ ಚಿಂತನೆ ಮಾಡಲ್ಲ. ಜನಕ್ಕೆ ಇದ್ರ ಬಗ್ಗೆ ತಿಳುವಳಿಕೆನಲ್ಲಿ ಈ ರೀತಿ ಮಾಡಿ ಹಣ ಲೂಟಿ ಮಾಡ್ಕೊಂಡು ಹೋಗ್ತಾರ್ರಿ. ಇದು ಎಂತ ಕರೆಕ್ಟ್, ಸಾವಿರಾರು ಕೋಟಿನ ಲೂಟಿ ಮಾಡುವಂತದನ್ನ ಇವತ್ತಿನ ದಿವಸ ವೈಜ್ಞಾನಿಕವಾಗಿ ಇದನ್ನ ಹೇಳ್ಬೇಕಂದ್ರೆ ಹಳ್ಳಿ ಒಳಗ ಎದಕ್ಕೂ ಬರ್ಲಾರ್ದ ಒಂದು ಪೈಕಣೆ ಕಟ್ಟಕ್ಕಿಲ್ಲ, ಆ ಲೆವೆಲ್ನಾಗ ಇಲ್ಲಿ ಕೆಲಸ ಮಾಡಕಂತಾರ. ಇದು ರಾಷ್ಟ್ರೀಯ ಹೆದ್ದಾರಿ, ಸ್ಟೇಟ್ ಫಂಡ್ ಅಲ್ಲಿದು ನ್ಯಾಷನಲ್ ಫಂಡ್. ಇವ್ರ ದಿವಸ ಬಿಕಾರಿ ಗತಿ ಹೇಳೋರಿ ಕೇಳೋರಿಲ್ಲ ಹಂಗ ಇದೊಂದು ಪೈಕಂಡಿ ಕಟ್ಟದಂಗೆ ಕಟ್ಟಿ ಹೋಗೋ ಲೆಕ್ಕದಾಗ ಇಲ್ಲಿ ತಯಾರಿ ಅಂತಾರೆ. ಇದನ್ನ ಹೇಳೋರಿಲ್ಲ, ಕೇಳೋರಿಲ್ಲ, ಕಣ್ಸೋರಿಲ್ಲ, ಜನಪ್ರತಿನಿಧಿ ಇಲ್ಲ. ನಮಗೆ ಅಸಹ್ಯ ಅನ್ಸುತ್ತ, ಬದಾಮಿ ತಾಲೂಕಿನವ್ರಿಗೆ ಬಹಳ ಅಸಹ್ಯ ಅನ್ಸುತ್ತ. ದಯಮಾಡಿ ವಿನಂತಿಸ್ಕೊಳ್ತೀನಿ, ನಾಗರಾಳ್ SP ಗ್ರಾಮಸ್ಥರಾಗಿರ್ಬೋದು, ಬನಶಂಕರಿ ಆಗಿರ್ಬೋದು, ಚೊಳಚಗುಡ್ಡ ಆಗಿರ್ಬೋದು, ನಸ್ಬಿ ಅವರಾಗಿರ್ಬೋದು, ಸುತ್ತಮುತ್ತಲಿನ ಹಳ್ಳಿ ಜನಗಳ ರೊಚ್ಚಿಗೇಳಿ, ಇದು ನಿಮ್ಮ ಆಸ್ತಿ. ನಾಳೆ ಮುಂದಿನ ದಿನಮಾನದೊಳಗೆ ಇಲ್ಲಿ ಏನ್ ನಡೀತೈತೆ ಅನ್ನೋದನ್ನ ಬಹಳ ನಿಖರವಾಗಿ ಹೇಳ್ತೀನಿ. ಇಂಥ ಕಳಪೆ ಕಾಮಗಾರಿ ಆದ್ರೆ ನಾಳೆ ದೊಡ್ಡ ದುರಂತ ಆಗತ್ತೆ. ಇದು ಕುಸಿದು ಹೋಗುತ್ತಾ, ಇದು ಎರಿನೆಲ BC ಸಾಯಿಲು ಕುಸಿದು ಹೋಗುತ್ತಾ. ಇದನ್ನ ದಯಮಾಡಿ ಜನಗಳು ರೊಚ್ಚದಿನ ಆಂದೋಲನ ಮಾಡಿ ಈ ಕಾಮಗಾರಿನ ತಡೆಗಟ್ಟಲಿಲ್ಲ ಅಂದ್ರೆ ಮುಂದಿನ ದಿನಮಾನದೊಳಗೆ ಬಹಳ ನಷ್ಟ ಅನುಭವಿಸೋದು ನಾವು. ಇಲ್ಲಿ ಇಂಜಿನಿಯರ್ನೂ ಅಲ್ಲ, ಇಲ್ಲಿ ಕೆಲಸ ಹಿಡ್ದವನು ಅಲ್ಲ, ಯಾವ ಜನಪ್ರತಿನಿಧಿ ಅಲ್ಲ. ದಯಮಾಡಿ ರೈತರು ಇದರ ವಿರುದ್ಧವಾಗಿ ಹೋರಾಟ ಮಾಡಿ ಈ ಕಾಮಗಾರಿನ ಸ್ಥಗಿತಗೊಳಿಸಬೇಕು. ಸರಿಯಾದ ರೀತಿಯಿಂದ ವೈಜ್ಞಾನಿಕವಾಗಿ ಕಾಮಗಾರಿನೇ ಆಗದೇ ಇದ್ರೆ ಈ ಕಾಮಗಾರಿನ ನಿಲ್ಲಿಸಬೇಕು ಅನ್ನೋದು ಈ ವಾಹಿನಿ ಮುಖಾಂತರ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. ಎದ್ದೇಳಿ ರೈತರೇ, ಇದನ್ನ ನಿಲ್ಲಿಸಿ, ಈ ಕಾಮಗಾರಿ ನಿಲ್ಲಿಸ್ರಿ. ನಮ್ಮ ರೈತರ ಪ್ರಾಪರ್ಟಿಯನ್ನ, ನಮ್ಮ ರೈತರ ಯೋಜನೆಯನ್ನ, ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಒಂದು ಅತ್ಯುತ್ತಮವಾದ ರಸ್ತೆ ಆಗ್ಲಿ ಅಂತ ನಮ್ದು ಆಸೆ ಇದೆ. ಆದ್ರೆ ವೈಜ್ಞಾನಿಕ ರಸ್ತೆ ಆಗ್ಲಿ ಅನ್ನೋದು ನನ್ನ ವಿನಂತಿ. ಸೂಪರ್.